ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ. ಯಾಕೆಂದ್ರೆ ತುಂಬ ಜನ ಈ ಯಾತನೆ ಪಡುವಂಥ ಒಂದು ಸ್ಥಳ ಇದೆಯಲ್ಲ, ಈ ಸ್ಥಳದಿಂದ ದುರಾತ್ಮಗಳು ಆತ್ಮಗಳಿವೆ. ಈ ಆತ್ಮಗಳಿಗೆ ಶರೀರ ಇಲ್ಲ. ಆ ಶರೀರ ಇಲ್ಲದೆ ಇರುವುದರಿಂದ ಆ ಶರೀರ ಇಲ್ಲದಂಥ ಆತ್ಮಗಳು ಈ ಮಿಡತೆಗಳಲ್ಲಿ ಬರ್ತಾ ಇವೆ. ಅದು ಭಯಂಕರವಾದಂಥ ಮಿಡತೆಗಳು. ಅದು ಭವಿಷ್ಯತ್ತು ದಿನಗಳಲ್ಲಿ ಬರುತ್ತೆ, ಇವಾಗಲ್ಲ. ಅವು ದುರಾತ್ಮಗಳಿಗೆ ಸಂಬಂಧಪಟ್ಟಂಥ ಮಿಡತೆಗಳು. ಅದು ಯಾತನೆ ಪಡುವಂಥ ಸ್ಥಳದಲ್ಲಿ ದುರಾತ್ಮಗಳಿವೆ. ಅಲ್ಲಿ ಯಾತನೆ ಪಡುವಂಥ ಸ್ಥಳದಲ್ಲಿ ಇದಕ್ಕೂ ಕೂಡ ಯಾವ ರೀತಿ ಹೇಳಿದ್ದಾರೆ ಅಂತ ನೋಡುವಾಗ, ಇದಕ್ಕೂ ಕೂಡ ಉತ್ತರ ಆಲ್ರೆಡಿ ಈ ದುರಾತ್ಮಗಳು ಅಂದರೆ ಸೈತಾನನ ಜೊತೆಯಲ್ಲಿದ್ದಂಥ ದೂತರು ಇದ್ದಾರಲ್ಲ, ಈ ದೂತರಲ್ಲಿ ಕೆಲವರು ದೂತರು ಅಂದರೆ ದುರಾತ್ಮಗಳು ಅಲ್ಲಿ ಬಿಡಲ್ಪಟ್ಟಿದ್ದಾರೆ. ಅಂದರೆ ಯಾತನೆ ಪಡುವಂಥ ಆ ಸ್ಥಳದಲ್ಲಿ ಬಿಡಲ್ಪಟ್ಟಿದ್ದಾರೆ. ಕೆಲವರು ಮಾತ್ರ ಸ್ವತಂತ್ರ ಕೊಡಲ್ಪಟ್ಟಿದೆ, ಕೆಲವರು ಮಾತ್ರ ಅಲ್ಲಿದ್ದಾರೆ ಅಂತೇಳಿ ಈ ರೀತಿ ಹೇಳೋರಿದ್ದಾರೆ. ದುರಾತ್ಮಗಳು ಯಾತನೆ ಪಡುವಂಥ ಸ್ಥಳದಲ್ಲಿ ಇವಾಗಿಲ್ಲ ರೀ. ಅವರೆಲ್ಲರೂ ಭೂಲೋಕದಲ್ಲೇ ಇದ್ದಾರೆ. ಅವರಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಿದೆ. ಅಂದರೆ ಸ್ವಲ್ಪ ದುರಾತ್ಮಗಳನ್ನು ಅಲ್ಲಿರಿಸಿ ಆನಂತರ ಸ್ವಲ್ಪ ದುರಾತ್ಮಗಳನ್ನು ಬಿಡುಗಡೆ ಮಾಡಿದರೆ ದೇವರು ಪಕ್ಷಪಾತಿ ಆಗ್ತಾನೆ. ಬಿಟ್ಟರೆ ಆ ಟೀಮ್ ಎಲ್ಲರನ್ನ ಬಿಡ್ತಾನೆ. ಅವರ ಟೀಮ್ ಇದೆಯಲ್ಲ, ಸೈತಾನನ ಅವನ ಗುಂಪಿದೆಯಲ್ಲ, ಬಿಟ್ಟರೆ ಎಲ್ಲರನ್ನ ಬಿಡ್ತಾನೆ, ಇಲ್ಲಾಂದರೆ ಎಲ್ಲರನ್ನ ಬಂಧಿಸ್ತಾನೆ. ಪರಲೋಕದಲ್ಲಿ ಯುದ್ಧ ಮಾಡಿ ಸೋತೋದ್ಮೇಲೆ ಅವನ ದೂತರನ್ನು ಬಂಧಿಸ್ತಾನೆ ದೇವರು. ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕಂದಾಗ ಅವನ ದೂತರನ್ನು ಬಿಡುಗಡೆ ಮಾಡುವಂಥದ್ದು. ಎಲ್ಲಿ ತನಕ ಅವರು ದುರಾತ್ಮಗಳು ಇಲ್ಲಿ ಭೂಲೋಕದಲ್ಲಿ ಇರ್ತಾವಂತ ನೋಡುವಾಗ, ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ ಈ ಭೂಲೋಕದಲ್ಲಿ ಅವ್ರ ಕೆಲಸ ನಡೆಸ್ತಾನೆ ಇರ್ತಾರೆ. ಅವ್ರ ಕೆಲಸ ಏನನ್ನೋದು ಗೊತ್ತಾಗಬೇಕು. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 5ನೇ ವಚನವನ್ನು ನೋಡಿ ಪ್ರಿಯರೇ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 5ನೇ ವಚನದಲ್ಲಿ ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯಲ್ಲೇಸು, ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆ ಉಂಟಷ್ಟೇ, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ. ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ. ಅವರ ಜ್ಞಾಪಕವೇ ಹೋಯಿತಲ್ಲವೇ. ಅವರು ಸತ್ತಾಗಲೇ ಅವರ ಪ್ರೀತಿಯು ಅಗೆಯು ಹೊಟ್ಟೆಕಿಚ್ಚು ಅಳೆದು ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲಿಲ್ಲ. ಅಂದರೆ ಸತ್ತೋಗಿರುವಂಥ ಆತ್ಮಗಳು ಅವರು ಯಾತನೆ ಪಡುವಂಥ ಸ್ಥಳದಲ್ಲಿದ್ದಾರೆ. ಅಲ್ಲಿಂದ ಮತ್ತೆ ಭೂಮಿ ಮೇಲೆ ಬರೋದಕ್ಕೆ ಅವಕಾಶ ಇಲ್ಲ. ದೇವರ ಮಕ್ಕಳಿಂದ ಕರೆಯಲ್ಪಡುತ್ತಿರುವಂಥ ಮಾನವರು ಭೂಲೋಕದಲ್ಲಿ ಬದುಕಿ ಅನೇಕ ಪಾಪಗಳನ್ನು ಮಾಡಿ ಆನಂತರ ಸತ್ತೋಗ್ತಾರೆ ನೋಡಿ. ಇವರೆಲ್ಲರೂ ಕೂಡ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿಂದ ಮತ್ತೆ ಭೂಮಿ ಮೇಲೆ ಬರೋದಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳ್ತಾರೆ. ಮತ್ತು ದುರಾತ್ಮಗಳೇನಾದರೂ ಬರ್ತಾರೆ, ದುರಾತ್ಮಗಳು ಅಲ್ಲಿಲ್ಲ. ಯಾತನೆ ಪಡುವಂಥ ಒಂದು ಸ್ಥಳ ಇದೆಯಲ್ಲ, ಅಲ್ಲಿ ದುರಾತ್ಮಗಳಿಲ್ಲ. ಎಲ್ಲಿದ್ದಾರೆ ಅಂತ ನೋಡುವಾಗ ಭೂಲೋಕದಲ್ಲಿದ್ದಾರೆ. ಭೂಲೋಕದಲ್ಲಿ ಯಾಕಿದ್ದಾರೆ ಅಂತ ನೋಡುವಾಗ, ಭೂಲೋಕದಲ್ಲಿ ದೇವರ ಮನುಷ್ಯರಿದ್ದಾರೆ. ದೇವರ ಮನುಷ್ಯರು ಇದ್ದ ಕಡೆ ಅವ್ರು ಇರ್ತಾರ ಅಂತ ನೋಡುವಾಗ, ಹೌದು. ಯಾಕಿರ್ತಾರೆ? ದುರಾತ್ಮಗಳು ಸೈತಾನನ ಯಾಕಿರ್ತಾರೆ ಅಂತ ನೋಡುವಾಗ, ಭೂಲೋಕದಲ್ಲಿ ಇದ್ದಂಥ ಮಾನವರನ್ನು ಮರಳುಗೊಳಿಸೋದಕ್ಕೆ, ದೇವರಿಂದ ದೂರ ಮಾಡೋದಕ್ಕೆ ಅವ್ರು ಮಾಡುವಂಥ ಕ್ರಿಯೆಗಳು. ಅವರು ದುರಾತ್ಮಗಳು, ಸೈತಾನನು ಮಾಡುವಂಥ ಕ್ರಿಯೆಗಳು. ಅವ್ರ ಮೂಲಕ ನಡೆಯುವಂಥ ಕ್ರಿಯೆಗಳು ಏನಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಈ ಲೋಕದಲ್ಲಿ ಕೆಟ್ಟ ಆಲೋಚನೆಗಳು, ಕೆಟ್ಟ ಕೆಲಸಗಳು, ಅನೇಕ ವೈಷಮ್ಯಗಳು, ಇವೆಲ್ಲವೂ ಕೂಡ ಯಾರ ಮೂಲಕ ಉಂಟಾಗುತ್ತೆ ಅಂತ ನೋಡುವಾಗ, ಸೈತಾನನ ಮೂಲಕ, ದುರಾತ್ಮನ ಮೂಲಕ, ದೆವ್ವಗಳ ಮೂಲಕ ಉಂಟಾಗುತ್ತೆ. ಅದಕ್ಕೆ ವಚನ ಒಂದು ನೋಡೋಣ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ, 3ನೇ ಅಧ್ಯಾಯ
14ನೇ ವಚನದಿಂದ ನೋಡೋಣ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ. ಆದರೆ ತೀಕ್ಷ್ಣವಾದ ಮಸ್ತರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲಣದಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮಸ್ತರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ಅಂದರೆ ಸೈತಾನನಾಗಿರ್ಬೋದು, ದುರಾತ್ಮಗಳಾಗಿರ್ಬೋದು, ಇವೆಲ್ಲಕ್ಕೂ ನೋಡುವಾಗ ದೆವ್ವಗಳು ಅಂತ ಹೇಳಿದ್ದಾನೆ. ಈ ದೆವ್ವಗಳಿಗಿರುವಂಥದ್ದು ಏನಪ್ಪ ಅಂತ ನೋಡುವಾಗ, ಪ್ರಿಯರ ದೇವ್ರ ಮಕ್ಕಳಿಗೆ ಅವ್ರ ಕೆಲಸ ಏನು? ದೆವ್ವಗಳ ಕೆಲಸ ಓಕೆನಾ? ದೆವ್ವಗಳ ಕೆಲಸ ಏನು? ಮಸ್ತರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ತೀಕ್ಷ್ಣವಾದ ಮಸ್ತರವು ಪಕ್ಷಭೇದ ನಿಮ್ಮ ಹೃದಯದಲ್ಲಿ ಇದ್ದರೆ ನೀವು ಸುಳ್ಳಾಡ್ತೀರಾ, ಆನಂತರ ಹೊಗಳಿಕೊಳ್ತೀರಾ. ಅಂದರೆ ಇದ್ರ ಜೊತೆಗೆ ನೋಡುವಾಗ ಶರೀರಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಕೂಡ ಇರುತ್ತೆ. ದುರಾತ್ಮಗಳಿದ್ದಾಗ ಎಲ್ಲ ಇರುತ್ತೆ. ದುರಾತ್ಮಗಳ ಮೂಲಕ ನಡೆಯುವಂಥದ್ದು ಏನಂದರೆ ಕಣ್ಣಿನ ಆಸೆ. ಕಣ್ಣಿಗೆ ಅನೇಕ ಆಶೆಗಳು ಹುಟ್ಟುತ್ತೆ, ಹೃದಯದಲ್ಲಿ ಅನೇಕ ಕೋರಿಕೆಗಳು ಹುಟ್ಟುತ್ತೆ. ಇವೆಲ್ಲ ಕೋರಿಕೆಗಳಿಗೂ ಎಲ್ಲ ಆಶೆಗಳಿಗೂ ಪ್ರೇರಣೆ ಕೊಡುವಂಥದ್ದು ದುರಾತ್ಮವನ್ನು ಗೆಲ್ಲಬೇಕು ಅಂತ ದೇವರು ಹೇಳ್ತಾರೆ. ದುರಾತ್ಮನನ್ನು ಗೆಲ್ಲಬೇಕು ಅಂತ ದೇವರು. ಅಂದರೆ ದುರಾತ್ಮಗಳ ಕೆಲಸ, ದೆವ್ವಗಳ ಕೆಲಸ, ಅವು ಕೆಲಸ ಏನಪ್ಪ ಅಂತಂದರೆ ಮನುಷ್ಯರನ್ನು ದೇವರಿಂದ ದೂರ ಮಾಡುವಂಥ ಕೆಲಸ. ಅವು ಇದೆಯಾ ಇಲ್ವೋ ಭೂಲೋಕದಲ್ಲಿ ಅಂತ ನೋಡುವಾಗ ಅವುಗಳು ಇವೆ. ಕೆಲಸ ಮಾಡ್ತಾ ಇದೆಯಾ ಇಲ್ವೋ ಅಂತ ನೋಡುವಾಗ ಇವಾಗಲೂ ಭಯಂಕರವಾದಂಥ ರೀತಿಯಲ್ಲಿ ಅವು ದುರಾತ್ಮಗಳು ಕೆಲಸ ಮಾಡ್ತಾ ಇವೆ, ಬಹಳ ಕೆಲಸ ಮಾಡ್ತಾ ಇವೆ. ಪ್ರಿಯರ ದೇವ್ರ ಮಕ್ಕಳಿರೋ ಒಂದು ಸರಿ ನೀವು ಯೋಚನೆ ಮಾಡಿ. ತೆಸಲೋನಿಕದವರಿಗೆ ಬರೆದ 2ನೇ ಅಧ್ಯಾಯ, ತೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ ತೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನದಿಂದ ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯಿ ಉಸಿರಿನಿಂದ ಕೊಲ್ಲುವನು. ಯಾವ ಕೊಲ್ತಾನೆ? ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರೆಲ್ಲರಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು ಅಂತಿರುತ್ತೆ. ನ್ಯಾಯ ತೀರ್ಪಿಗೆ ಒಳಗಾಗುವರು ಅಂದರೆ ಇವೆಲ್ಲ ಆಲೋಚನೆ ಮಾಡುವಾಗ ದುರಾತ್ಮನಿದ್ದಾನೆ, ಅವನ ಕೆಲಸ ಮಾಡ್ತಾ ಇದ್ದಾನೆ. ಅವನ ಕೆಲಸ ಏನಂತ ನೋಡುವಾಗ ದೇವರ ಮಕ್ಕಳಾಗಿರುವಂಥ ಮನುಷ್ಯರನ್ನು ದೇವರಿಂದ ದೂರ ಮಾಡಬೇಕು ಅಂತ ಹೇಳಿ ಟೋಟಲ್ ಭೂಲೋಕದಲ್ಲಿದ್ದಂಥ ಸರ್ವಮಾನವರನ್ನು ತನ್ನ ಹತೋಟಿಗೆ ತಗೊಂಡಿದ್ದಾನೆ. ಮತ್ತು ಭಕ್ತರೆಲ್ಲಿದ್ದಾರೆ ಅಂತ ನೋಡುವಾಗ ಭಕ್ತರು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಜನ ಕಾಣ್ತಾರೆ. ಇನ್ನೂ ಹೇಳ್ಬೇಕಂದ್ರೆ ಬಹಳ ಕಡಿಮೆ ಭಕ್ತರು, ಬಹಳ ಕಡಿಮೆ. ಆ ಭಕ್ತರಲ್ಲಿ ನಾವಿದ್ದೀವಾ ಇಲ್ವಾ ಎಂದು ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರೇ. ನಿಜವಾದ ಭಕ್ತರ ಗುಂಪಿನಲ್ಲಿ ನಾವಿದ್ದೀವಾ ಇಲ್ವಾ? ನಿಜವಾದ ಭಕ್ತರ ಗುಂಪಿನಲ್ಲಿ
ಅಥವಾ ನಟನೆ ಮಾಡುವವರು ಇದ್ದೀವ, ನಟನೆ ಮಾಡುವವರಾಗಿದ್ದೀವ, ಲೋಕದ ರೀತಿಯಲ್ಲಿದ್ದೀವ? ಹಾಗಿದ್ದರೆ ಸೈತಾನನಿಗೆ ನಾವು ಒಳಪಟ್ಟಿದ್ದೀವಂತ ಅರ್ಥ. ಪ್ರಕಟಣೆ ಗ್ರಂಥಕ್ಕೆ ಬನ್ನಿ. ಮತ್ತೆ ಪ್ರಕಟಣೆ ಗ್ರಂಥ, ಓಕೆನಾ, 1ನೇ ಅಧ್ಯಾಯದಲ್ಲಿ, ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ, ಪ್ರಿಯರ ದೇವರ ಮಕ್ಕಳಿರ, ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಅಂತ ಇದೆಯಲ್ಲ, ಈ ನಕ್ಷತ್ರ ಸೈತಾನಿಗೆ ಹೋಲಿಸಿದ್ದಾನೆ. ಎರಡನೇದಾಗಿ ಅವನ ಹತೋಟಿಯಲ್ಲಿ ಇದ್ದಂಥ ಅರಸರಿಗೂ ಅಧಿಕಾರಿಗಳಿಗೂ ಹೋಲಿಸಿದ್ದಾನೆ. ಅವನ ಹತೋಟಿಯಲ್ಲಿದ್ದಂಥ ಅರಸರಿಗೂ ಅಧಿಕಾರಿಗಳಿಗೂ ಅವಿಶ್ವಾಸಿಗಳಿಗೂ ಹೋಲಿಸಿರುವಂಥ ಮಾತು. ಈ ಒಂದು ವಿಷಯವನ್ನು ಆಲ್ರೆಡಿ ಮಾತನಾಡಿ, ಮತ್ತು ಈ ದಿನವೂ ಅಂಶ ಏನಪ್ಪ ಅಂತ ನೋಡುವಾಗ, ಮಿಡತೆಗಳಿದೆಯಲ್ಲ, ಈ ಮಿಡತೆಗಳು ಹೊಗೆಯಿಂದ ಬಂದಿದೆಯಾ, ಹೊಗೆಯೊಳಗಿಂದ ಬಂದಿದೆಯಾ, ಬಂದರೆ ಆ ಮಿಡತೆಗಳು ದೆವ್ವಗಳಿಗೆ ಸಂಬಂಧಪಟ್ಟಿದೆಯಾ, ದೆವ್ವಗಳ ಮಿಡತೆಗಳು ಎನ್ನುವಂಥದ್ದು ವಾಕ್ಯದ ಮೂಲಕ ನೋಡೋಣ. ಯಾಕೆಂದರೆ ದುರಾತ್ಮಗಳಿಗೆ ಆಕಾರ ಇಲ್ಲ, ಶರೀರ ಇಲ್ಲ. ಅದಕ್ಕೆ ಈ ಮಿಡತೆಗಳನ್ನು ಉಂಟು ಮಾಡಿಕೊಂಡು ಆ ಮಿಡತೆಗಳಲ್ಲಿ ಅವು ಬರ್ತಾ ಇವೆ ಅಂತೇಳಿ ಕೆಲವರು ಅಭಿಪ್ರಾಯ. ಕೆಲವರು ಹೇಳಿದ್ದಾರೆ, ಬೋಧನೆ ಕೂಡ ಮಾಡ್ತಾ ಇದ್ದಾರೆ, ಇನ್ನು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಪ್ರಿಯರೇ, ದುರಾತ್ಮಗಳು ಮಿಡತೆಗಳನ್ನು ಉಂಟು ಮಾಡಿಕೊಳ್ತಾವ? ದುರಾತ್ಮಗಳು ಇನ್ನು ಬೇರೆ ಶರೀರದಲ್ಲಿ ಸೇರಿಕೊಳ್ತಾವ? ಬೇರೆ ಶರೀರದಲ್ಲಿ ಬಂದು ಯಾರನ್ನು ಪೀಡಿಸುತ್ತವೆ? ಬೇರೆ ಶರೀರದಲ್ಲಿ ಬಂದು ಯಾರನ್ನು ಪೀಡಿಸುತ್ತವೆ? ಲೋಕದಲ್ಲಿದ್ದವರೆಲ್ಲರೂ ಅವನ ಗುಂಪೆ. ಲೋಕದಲ್ಲಿದ್ದವರೆಲ್ಲರೂ ಕೂಡ ಸೈತಾನನು ಒಂದು ವೇಳೆ ಪೀಡಿಸಿದ್ರು, ಸೈತಾನನು ಒಂದು ವೇಳೆ ಪೀಡಿಸ್ಬೇಕಂದ್ರೆ ಯಾರನ್ನ ಪೀಡಿಸ್ತಾನೆ? ಭಕ್ತರನ್ನು ಪೀಡಿಸ್ತಾನೆ. ಅವನು ಭಕ್ತರನ್ನು ಯಾರನ್ನು ಪೀಡಿಸ್ತಾನೆ? ಅವನು ಸೈತಾನನು ಹಿಂಸೆ ಪಡಿಸಿದರೆ ಯಾರನ್ನು ಪೀಡಿಸ್ತಾನೆ? ಯಾರನ್ನು ಹಿಂಸೆ ಪಡಿಸ್ತಾನೆ? ಹಿಂಸೆ ಯಾರಿಗೆ ಬರುತ್ತೆ? ಸೈತಾನನ ಮೂಲಕ ಭಕ್ತರಿಗೆ ಬರುತ್ತಾ? ಲೋಕದಲ್ಲಿದ್ದವ್ರಿಗೆ ಬರುತ್ತಾ? ಲೋಕದಲ್ಲಿದ್ದವರಿಗೆ ಹಿಂಸೆಗಳು ಬರುತ್ತಾ ಸೈತಾನನ ಮೂಲಕ, ಅಥವಾ ಭಕ್ತರ ಮೂಲಕ ಬರುತ್ತಾ? ಭಕ್ತರಿಗೆ ಬರುತ್ತೆ. ಹೇಳಿ ಪ್ರಿಯರೇ, ಯೋಬನಿಗೆ ದೊಡ್ಡ ಸಂಕಟ, ಹಿಂಸೆ ಬಂದಿದೆ. ಯೋಬನಿಗೆ ದೊಡ್ಡ ಹಿಂಸೆ, ಸಂಕಟ ಬಂದಿದೆ. ಯಾರ ಮೂಲಕ ಬಂದಿದೆ? ಸೈತಾನನ ಮೂಲಕ. ಸೈತಾನನು ದೇವರ ಮೂಲಕ ಅನುಮತಿಯನ್ನು ಪಡೆದುಕೊಂಡು ದೊಡ್ಡ ಹಿಂಸೆ ಕೊಡುವಂಥದ್ದು, ಹೌದಲ್ವ? ಅದೇ ಪ್ರಕಾರ ಭಕ್ತರಿಗೆ ಕೂಡ ದೊಡ್ಡ ಹಿಂಸೆ ಕೊಡಲ್ವಾ? ಯೇಸು ಪ್ರಭು ಕೂಡ ದೊಡ್ಡ ಹಿಂಸೆ ಕೊಟ್ಟಿದ್ದಾನೆ. ಮರಿಯಮ್ಮಳಿಗೂ ಕೂಡ ದೊಡ್ಡ ಹಿಂಸೆ ಕೊಟ್ಟಿದ್ದಾನೆ. ಅದೇ ಪ್ರಕಾರ ಭಕ್ತರು ಕೂಡ 1ನೇ ಶತಮಾನದಲ್ಲಿ ಆಗಿರುವಾಗ ಈ ದುರಾತ್ಮ ಸೈತಾನನು, ಇಲ್ಲಾಂದರೆ ದೆವ್ವಗಳು ಮಿಡತೆಗಳಲ್ಲಿ ಒಕ್ಕಿಕೊಂಡು, ಪ್ರಿಯರ ದೇವರ ಮಕ್ಕಳಿರ, ಸುಮಾರು ಒಂದು 5 ತಿಂಗಳವರೆಗೆ ಅನೇಕರನ್ನ ಪೀಡಿಸುತ್ತವೆ, ಅನೇಕರನ್ನು ಹಿಂಸೆ ಪಡಿಸುತ್ತವೆ ದೆವ್ವಗಳು, ದುರಾತ್ಮಗಳು ಬಂದು ಅಂತ ಹೇಳುವಂಥದ್ದು ಕೇಳಿದ್ವಿ. ತುಂಬ ಜನ ಮಾತನಾಡ್ತಾ ಇದ್ದಾರೆ. ಈ ಮಾತಿನಲ್ಲಿ ಸ್ವಲ್ಪ ಗಮನಿಸೋಣ. ಏನ್ರಿ 4ನೇ ವಚನದಲ್ಲಿ 3ನೇ ವಚನ 4ನೇ ವಚನ ಮತ್ತೊಂದು ಸಾರಿ, ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು. ಭೂಮಿಯಲ್ಲಿರುವ ಚೇಳುಗಳಿಗಿರುವ ಸಾಮರ್ಥ್ಯವಿರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು. ಭೂಮಿಯಲ್ಲಿರುವ ಹುಲ್ಲನ್ನಾಗಲಿ, ಯಾವ ಪಲ್ಯವನ್ನಾಗಲಿ, ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಇವರನ್ನು ಕೊಲ್ಲದೆ 5 ತಿಂಗಳವರೆಗೂ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು. ಇವರನ್ನು ಕೊಲ್ಲದೆ 5 ತಿಂಗಳವರೆಗೆ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು. ಯಾರನ್ನು ಕೊಲ್ಲದೆ ಯಾರನ್ನು ಪೀಡಿಸುವುದಕ್ಕೆ ಅಪ್ಪಣೆಯಾಗಿದೆಯಂತೆ? ಇಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಮುದ್ರೆ ಇಲ್ಲದವರನ್ನು
ಗಮನಿಸಬೇಕು. ಮತ್ತೊಂದು ಸಾರಿ 4ನೇ ವಚನ, 4ನೇ ವಚನ ಕೆಳಗಡೆ ಮಾತು ಗಮನಿಸ್ರಿ ಪ್ರಿಯರ ದೇವರ ಮಕ್ಕಳಿರ. ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಇವರನ್ನು ಕೊಲ್ಲದೆ 5 ತಿಂಗಳವರೆಗೆ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು ಅಂತಿರುತ್ತೆ. ಅಂದರೆ ಯಾರಿಗೆ ಪೀಡಿಸಬೇಕು ಅಂತ ಅಪ್ಪಣೆಯಾಗಿದೆಯಂತೆ ಇವರಿಗೆ, ಈ ಮಿಡತೆಗಳಿಗೆ ಯಾರನ್ನು ಪೀಡಿಸೋದಕ್ಕೆ ಅಪ್ಪಣೆಯಾಗಿದೆ ಅಂತೆ? ದೇವರ ಮುದ್ರೆ ಇಲ್ಲದವರನ್ನು. ಅಂದರೆ ಅರ್ಥ ಏನಪ್ಪ ಅಂತ ನೋಡುವಾಗ, ದೇವರನ್ನು ನಂಬದವರನ್ನು ಪೀಡಿಸಬೇಕು ಅಂತೇಳಿ ಆಜ್ಞೆಯಾಗಿದೆಯಂತೆ, ಅಪ್ಪಣೆಯಾಗಿದ್ದಂತೆ ಈ ಮಿಡತೆಗಳಿಗೆ. ಮತ್ತೊಂದು ಸಾರಿ ಗಮನಿಸ್ರಿ, ದೇವರನ್ನು ನಂಬದವರಿಗೆ ಪೀಡಿಸೋದಕ್ಕೆ ಅಪ್ಪಣೆಯಾಗಿದೆ ಅಂತೆ. ಸೈತಾನ್ಗಳು, ದುರಾತ್ಮಗಳು ಯಾರನ್ನ ಪೀಡಿಸುತ್ತವೆ? ದುರಾತ್ಮಗಳು ಯಾರನ್ನು ಪೀಡಿಸುತ್ತವೆ? ದೇವರ ಭಕ್ತರನ್ನು ಪೀಡಿಸುತ್ತಾ ಅಥವಾ ಲೋಕದಲ್ಲಿ ಇದ್ದವರನ್ನ ಪೀಡಿಸುತ್ತಾ? ಲೋಕದಲ್ಲಿದ್ದವರು ಕೂಡ ಎಲ್ಲರೂ ಕೂಡ ಅವನ ಹತೋಟಿಯಲ್ಲಿದ್ದಾರಲ್ಲ, ಅವನ ಹತೋಟಿಯಲ್ಲಿದ್ದವರನ್ನು ಅದು ಪೀಡಿಸಲ್ಲ. ಅವನ ಹತೋಟಿಯಲ್ಲಿ ಇದ್ದವರನ್ನು ದೇವರು ಪೀಡಿಸ್ತಾನೆ. ಅದು ಗೊತ್ತಿಲ್ಲ ನಿಮಗೆ. ಅವನ ಹತೋಟಿಯಲ್ಲಿ ಇದ್ದವರನ್ನು ಯಾರು ಪೀಡಿಸ್ತಾರೆ ಗೊತ್ತಾ? ಅವನಿಗೆ ಒಳಪಟ್ಟವರನ್ನು ಪೀಡಿಸೋದು ಸೃಷ್ಟಿಕರ್ತನಾಗಿರುವಂಥ ಸರ್ವೇಶ್ವರನು. ತೋರಿಸ್ತೀನಿ. ದುರಾತ್ಮಗಳು, ದೆವ್ವಗಳು ದೇವರನ್ನು ನಂಬಿರುವಂಥ ಭಕ್ತರನ್ನು ಏನ್ರಿ ಶೋಧನೆ ಕೊಡೋದಕ್ಕೆ, ಪೀಡಿಸೋದಕ್ಕೆ ಅವು ಕೆಲಸ ಮಾಡ್ತಾ ಇರ್ತವೆ. ಅವು ಕೆಲಸ ಮಾಡುವಂಥದ್ದು. ಇವಾಗ ಅನೇಕ ಮಿಡತೆಗಳಿಂದ ತೊಂದರೆಗಳು ಇವೆಲ್ಲ ಬರುತ್ತಲ್ಲ, ಯಾರ ಮೂಲಕ ಬಂದಿದೆ ಅಂತ ನೋಡುವಾಗ ದೇವರ ಮೂಲಕ ಬಂದಿದೆಯಾ ಅಥವಾ ಸೈತಾನನ ಮೂಲಕ ಬಂದಿದೆಯಾ? ಏನ್ರಿ, ಅನೇಕ ರೋಗಗಳಾಗಿರ್ಬೋದು, ಇಲ್ಲಾಂದರೆ ಅನೇಕ ಸಮಸ್ಯೆಗಳಾಗಿರ್ಬೋದು. ಒಂದು ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಆಗಿರ್ಬೋದು, ಇಲ್ಲ ಹೊಸ ಒಡಂಬಡಿಕೆ ಬಂದ ನಂತರ ಮನುಷ್ಯರ ಮಧ್ಯದಲ್ಲಿ ಆಗಿರ್ಬೋದು. ಯಾರ ಮೂಲಕ ಈ ಲೋಕಕ್ಕೆ ಅಪಘಾತಗಳು ನಡೀತಾ ಇದೆ? ಈ ಸುನಾಮಿ ಆಗಿರ್ಬೋದು, ಜಲಪ್ರಳಯ ಆಗಿರ್ಬೋದು, ಇಲ್ಲ ಅನೇಕ ರೋಗಗಳಾಗಿರ್ಬೋದು. ಇವಾಗ ಕರೋನಾ ಬಂತು. ಈ ಕರೋನಾ ಬಂದಾಗ ಸುಮಾರು ಮಂದಿ ಮರಣ ಹೊಂದಿದ್ರು. ಸುಮಾರು ತಿಂಗಳುಗಳು ಲಾಕ್ಡೌನ್ ಆಗಿತ್ತು. ಇದೆಲ್ಲ ಯಾರ ಮೂಲಕ? ದೇವ್ರ ಮೂಲಕ ಆಗಿದೆಯಾ ಅಥವಾ ಸೈತಾನನ ಮೂಲಕ ಆಗಿದೆಯಾ? ದೇವರ ಅಪ್ಪಣೆ ಮೂಲಕ ಈ ಲೋಕಕ್ಕೆ ಇಂಥ ಅಪಘಾತಗಳು, ಉಪದ್ರವಗಳು ನಡೆದಿದೆಯಾ ಅಥವಾ ಸೈತಾನನ ಅಪ್ಪಣೆ ಮೂಲಕ, ಸೈತಾನನೊಂದು ಕ್ರಿಯೆ ಮೂಲಕ ನಡೆದಿದೆಯಾ ಎನ್ನುವಂಥದ್ದನ್ನು ಗಮನಿಸಬೇಕಾಗಿದೆ ಪ್ರಿಯರ ದೇವ್ರ ಮಕ್ಕಳಿರ. ಸೈತಾನನು ಮಾಡುವಂಥ ಕ್ರಿಯೆಗಳು ಏನು ಎನ್ನುವಂಥದ್ದು ತೋರಿಸಿದ್ದೇನೆ. ಸೈತಾನನು ಮಾಡುವಂಥದ್ದು ಕ್ರಿಯೆಗಳೇನು? ನಿನ್ನಲ್ಲಿ ದ್ವೇಷ ಹುಟ್ಟಿಸುವಂಥದ್ದು, ನಿನ್ನಲ್ಲಿ ಮತ್ಸರ ಹುಟ್ಟಿಸುವಂಥದ್ದು, ನಿನ್ನಲ್ಲಿ ಹಗೆ ಹುಟ್ಟಿಸುವಂಥದ್ದು, ನಿನ್ನಲ್ಲಿ ಲೋಕ ಆಸೆಗಳು ಹುಟ್ಟಿಸುವಂಥದ್ದು, ದುರಾತ್ಮನು ಮಾಡುವಂಥದ್ದು, ದೆವ್ವ ಮಾಡುವಂಥದ್ದು, ಸೈತಾನನು ಮಾಡುವಂಥ ಕೆಲಸ. ಅವಳಿಗೆ ಮಾಡಿರುವಂಥ ಕೆಲಸ ಈ ಲೋಕದಲ್ಲಿ ತಿನ್ನುವಂಥ ಆಸೆಯನ್ನು ಹುಟ್ಟಿಸಿರುವಂಥದ್ದು. ಅದೇ ಪ್ರಕಾರ ಈ ಲೋಕದಲ್ಲಿ ಅನೇಕರಿಗೆ ಆಶೆಗಳನ್ನು ಹುಟ್ಟಿಸುವಂಥದ್ದು, ಆಸೆಗಳನ್ನು, ಕೋರಿಕೆಗಳನ್ನು. ಈ ಕೋರಿಕೆಗಳನ್ನು ಉಂಟು ಮಾಡಿ ಹುಟ್ಟಿಸಿ ದೇವರಿಂದ ದೂರ ಮಾಡುವಂಥ ಕೆಲಸ ದುರಾತ್ಮಗಳು ಮಾಡುವಂಥ ಕೆಲಸ. ಈ ದುರಾತ್ಮಗಳಿಗೆ ಒಳಪಟ್ಟಿರುವಂಥ ಮನುಷ್ಯರಿದ್ದಾರಲ್ಲ, ಇವರ ಬಳಿಯಲ್ಲಿ ಏನು ನಡೀತಾ ಇದೆಯೋ ಎನ್ನುವಂಥದ್ದು ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಅರ್ಥ ಆಗುತ್ತೆ. ಈ ಮಿಡತೆಗಳಿದೆಯಲ್ಲ, ಮಿಡತೆಗಳು ಈ ಪ್ರಕಟಣೆ ಗ್ರಂಥದಲ್ಲಿ 9ನೇ ಅಧ್ಯಾಯ 1ನೇ ವಚನದಿಂದ ನೋಡ್ಕೊಂಡು ಹೋಗೋ ಮಿಡತೆಗಳಿದೆಯಲ್ಲ, ಈ ಮಿಡತೆಗಳು ಈ ಸಮಾಜದಲ್ಲಿ ನೋಡುವಂಥ ಮಿಡತೆಗಳಲ್ಲ. ಅದಕ್ಕೆ ಉತ್ತರ ಇದೆ, ಕೊಡ್ತೀನಿ ಖಂಡಿತವಾಗಿ. ಈ ಸಮಾಜದಲ್ಲಿ ಅಲ್ಲೆಲ್ಲಿ ಮಿಡತೆಗಳು ನೋಡ್ತೀವಲ್ಲ, ಅಂಥ ಮಿಡತೆಗಳು ಮಾತ್ರ ಅಲ್ಲ.
ಓಕೆನಾ, ಅಂಥ ಮಿಡತೆಗಳು ಮಾತ್ರ ಅಲ್ಲ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಆಗಿರ್ಬೋದು, ಈಗಿನ ಕಾಲದಲ್ಲಿ ಆಗಿರ್ಬೋದು, ಅಲ್ಲಲ್ಲಿ ಮಿಡತೆಗಳು ಬಂದು ಪ್ರಿಯರ ದೇವ್ರ ಮಕ್ಕಳಿರ ಹೊಲದಲ್ಲಿದ್ದಂಥ ಬೆಳೆಯನ್ನು ಸಂಪೂರ್ಣವಾಗಿ ಗಿಡಗಳನ್ನು ಇಲ್ಲ ಮರಗಳನ್ನು ಎಲೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿ ಹೋಗ್ತಾ ಇರ್ತವೆ, ನಾಶ ಮಾಡಿ ಹೋಗುವಂಥದ್ದು. ಅದೇ ಪ್ರಕಾರ ಹಳೆ ಒಡಂಬಡಿಕೆಯಲ್ಲೂ ಕೂಡ ಇಂಥ ಮಿಡತೆಗಳನ್ನು ನಾವು ನೋಡುತ್ತೇವೆ. ಈ ಮಿಡತೆಗಳು ಯಾರ ಮೂಲಕ ಬಂದಿದೆ? ದೇವರ ಮೂಲಕ ಬಂದಿದೆಯಾ ಅಥವಾ ಸೈತಾನನ ಮೂಲಕ ಬಂದಿದೆಯಾ ಎನ್ನುವಂಥ ವಿಷಯವನ್ನು ನಾವು ವಾಕ್ಯದ ಮೂಲಕ ತಿಳ್ಕೊಳ್ಳೋಣ. ಯೋವೇಲನ ಗ್ರಂಥ 2ನೇ ಅಧ್ಯಾಯ 11ನೇ ವಚನವನ್ನು ನೋಡಿ. 2ನೇ ಅಧ್ಯಾಯ 11ನೇ ವಚನ. ಯೋವೇಲನ ಗ್ರಂಥ 2ನೇ ಅಧ್ಯಾಯ 11ನೇ ವಚನ. ಯೆಹೋವನು ತನ್ನ ಸೈನ್ಯದ ಮುಂದೆ ದನಿಗೈಯುತ್ತಾನೆ, ಆತನ ದಂಡು ಬಹು ದೊಡ್ಡದು, ತನ್ನ ಮಾತನ್ನು ನೆರವೇರಿಸಿಕೊಳ್ಳುವಾತನು ಬಲಿಷ್ಠನಾಗಿದ್ದಾನೆ. ಯೆಹೋವನ ದಿನವು ಮಹತ್ತರವೂ ಅತಿ ಭಯಂಕರವೂ ಆಗಿದೆ, ಅದನ್ನು ತಾಳಿಕೊಳ್ಳುವವರು ಯಾರು? 11ನೇ ವಚನದಲ್ಲಿ ನೋಡುವಾಗ ಯೆಹೋವನ ತನ್ನ ಸೈನ್ಯದ ಮುಂದೆ ದನಿಗೈಯುತ್ತಾನೆ, ಆತನ ದಂಡು ಬಹು ದೊಡ್ಡದ್ದು, ಆತನ ದಂಡು ಬಹು ದೊಡ್ಡದ್ದು ಅಂತ ಹೇಳ್ತಾನೆ. ಆತನ ದಂಡು ಏನಪ್ಪ ಅಂತ ನೋಡುವಾಗ ಇನ್ನೊಂದು ವಚನ ನೋಡೋಣ. ಅದರಲ್ಲೇ ಇನ್ನೊಂದು ವಚನ 25ನೇ ವಚನ ನೋಡಿ. ದೇವರ ದಂಡು, ದೇವರ ಸೈನ್ಯ ಏನ್ರಿ? ದೇವರ ದಂಡು, ದೇವರ ಸೈನ್ಯ ಯಾವುದಂತ ನೋಡುವಾಗ ಒಂದು ಸಾರಿ 25ನೇ ವಚನವನ್ನು ನೋಡೋಣ. ಅದೇ ಯೋವೇಲನ ಗ್ರಂಥ ಬರೆದುಕೊಳ್ಳಿ, 2ನೇ ಅಧ್ಯಾಯ 25ನೇ ವಚನ. 25ನೇ ವಚನ. ಗುಂಪು ಮಿಡಿತೆ, ಸಣ್ಣ ಮಿಡಿತೆ, ದೊಡ್ಡ ಮಿಡಿತೆ, ಚೂರು ಮಿಡಿತೆ, ಅಂತೂ ನಾನು ನಿಮ್ಮ ಮೇಲೆ ಕಳಿಸಿದ ನನ್ನ ದೊಡ್ಡ ದಂಡು ತಿಂದುಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ಅಂದರೆ ಇವು ಯಾರ ದಂಡಂತೆ? ಇದು ಯಾರದ? ಮತ್ತೊಂದು ಸಾರಿ ಗಮನಿಸೋಣವಾ. ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರು ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ಅಂದರೆ ದೊಡ್ಡ ಮಿಡತೆ, ಚೂರು ಮಿಡತೆ, ಗುಂಪು ಮಿಡತೆ ಇವೆಲ್ಲ ನನ್ನ ದಂಡು, ನನ್ನ ಸೈನ್ಯವು, ನಾನು ಕಳುಹಿಸಿಕೊಟ್ಟಿದ್ದೇನೆ. ಅಂದರೆ ಯೆಹೂದ್ಯರ ಬಳಿಯಲ್ಲಿ ಭಯಂಕರವಾದಂಥ ಒಂದು ಅಪಘಾತ ನಡೆದಿದೆ ರೀ, ಉಪದ್ರವ. ಅಂದರೆ ಯಾವುದಕ್ಕೆ ಬಂದಿದೆ ಅಂತ ನೋಡುವಾಗ ಈ ಯೆಹೂದ್ಯರು ಪ್ರಿಯರ ದೇವ್ರ ಮಕ್ಕಳಿರ ದೇವರನ್ನು ಬಿಟ್ಟು ಮಾಡಬಾರ್ದ ಅನೇಕ ಪಾಪಗಳನ್ನು ಮಾಡಿದಾಗ, ದೇವರನ್ನು ಬಿಟ್ಟಾಗ, ವಿಗ್ರಹಾರಾಧಿಕರಾದಾಗ ಅವರ ಬೆಳೆ ನಾಶವಾಗಿದೆ. ಅವರ ಬೆಳೆಯನ್ನು ನಾಶ ಮಾಡೋದಕ್ಕೆ ಯಾವುಗಳನ್ನು ಕಳಿಸಿಕೊಟ್ಟಿದ್ದಾನೆ ಅಂತ ನೋಡುವಾಗ ಅವರ ಪ್ರಾಂತದಲ್ಲಿ, ಅಂದರೆ ಯೆಹೂದ್ಯರ ಪ್ರಾಂತದಲ್ಲಿ ಮಿಡತೆಗಳನ್ನು ಕಳಿಸಿಕೊಟ್ಟಿದ್ದಾನಂತೆ. ದೇವರು ಮಿಡತೆಗಳನ್ನು ಕಳಿಸಿಕೊಟ್ಟಿದ್ದಾನಂತೆ. ಎಂತೆಂಥ ಮಿಡತೆಗಳು ಅಂತ ನೋಡುವಾಗ ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆಗಳು, ಚೂರು ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳಿಸಿಕೊಟ್ಟ ನನ್ನ ಮಿಡತೆಗಳು, ನಾನು ಕಳಿಸಿಕೊಟ್ಟಿರುವಂಥ ಮಿಡತೆಗಳು. 1ನೇ ಅಧ್ಯಾಯಕ್ಕೆ ಬನ್ನಿ. ಅದೇ ಯೋವೇಲನ ಗ್ರಂಥ 1ನೇ ಅಧ್ಯಾಯ. ಯೋವೇಲನ ಗ್ರಂಥ 1ನೇ ಅಧ್ಯಾಯ 3ನೇ ವಚನದಿಂದ ನೋಡಿ. ಇದನ್ನು ನಿಮ್ಮ ಮಕ್ಕಳಿಗೆ ವರ್ಣಿಸಿರಿ, ಅವರು ತಮ್ಮ ಮಕ್ಕಳಿಗೆ ವಿವರಿಸಲಿ, ಅವರು ಮುಂದಿನ ತಲೆಯವರಿಗೆ ತಿಳಿಸಲಿ. ಚೂರು ಮಿಡತೆ ತಿಂದು ಮಿಕ್ಕದ್ದನ್ನು ಗುಂಪು ಮಿಡತೆ ತಿಂದು ಬಿಟ್ಟಿತು, ಗುಂಪು ಮಿಡತೆ ತಿಂದು ಮಿಕ್ಕದ್ದನ್ನು ಸಣ್ಣ ಮಿಡತೆ ತಿಂದು ಬಿಟ್ಟಿತು, ಸಣ್ಣ ಮಿಡತೆ ತಿಂದು ಮಿಕ್ಕದ್ದನ್ನು ದೊಡ್ಡ ಮಿಡತೆ ತಿಂದು ಬಿಟ್ಟಿತು. ಈ ಮಿಡತೆಗಳೆಲ್ಲರೂ ಕೂಡ ಯಾರ ಗುಂಪು, ಯಾರ ಸೈನ್ಯ? ನನ್ನ ಸೈನ್ಯ, ನಾನು ಉಂಟು ಮಾಡಿರುವಂಥ ಸೈನ್ಯ, ನಾನು ಉಂಟು ಮಾಡಿರುವಂಥ ದಂಡು. ಅಂದರೆ ದೇವರು ಉಂಟು ಮಾಡಿದ್ದಾರಂತೆ, ದೇವರು ಉಂಟು ಮಾಡಿ ಕಳಿಸಿಕೊಟ್ಟಿದ್ದಾರಂತೆ ಯೆಹೂದ್ಯರ ಬಳಿಯಲ್ಲಿ. ಒಬ್ಬರು ಬರೀತಾರೆ,
ಯೋವೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಚನಗಳನ್ನು ಕೂಡ ಆಧಾರ ಮಾಡಿಕೊಂಡು ಇವೆಲ್ಲ ಕೂಡ ದುರಾತ್ಮಗಳಿಗೆ ಸಂಬಂಧಪಟ್ಟಂಥ ಮಿಡತೆಗಳು. ದುರಾತ್ಮಗಳಿಗೆ ಶರೀರ ಇಲ್ಲ, ಆ ಶರೀರ ಇಲ್ಲದೆ ಇರುವುದರಿಂದ ಆ ಶರೀರದಲ್ಲಿ ಅಂದರೆ ಮಿಡತೆಗಳಲ್ಲಿ ದುರಾತ್ಮಗಳು ಬಂದು ಜನರ ಮಧ್ಯದಲ್ಲಿ ಹಿಂಸೆ ಕೊಡುವಂಥದ್ದು ನಡೆಯುತ್ತೆ ಅಂತೇಳಿ ಕೆಲವರು ಬೋಧಕರು. ಪ್ರಿಯರಾದ ದೇವರ ಮಕ್ಕಳಿರ, ದೇವರು ಹೇಳುವಂಥ ಮಾತೇನು ಗೊತ್ತಾ? ಮಿಡತೆಗಳು ನನ್ನ ಮಿಡತೆಗಳು, ನಾನು ಕಳಿಸಿಕೊಟ್ಟಂಥ ಮಿಡತೆಗಳಂತ ದೇವರು ಹೇಳ್ತಾರೆ. ಯಾರ ಮಾತನ್ನು ನಂಬ್ತೀರಾ? ಸುಳ್ಳು ಬೋಧಕರ ಮಾತುಗಳನ್ನು ನಂಬಿ, ಮಾಯ ಬೋಧಕರ ಮಾತುಗಳನ್ನು ನಂಬಿ ಕುಳಿತುಕೊಂಡಿದ್ದೀವಿ. ಜಾಗೃತಿ ಪಡಿ ಅಂತ ಹೇಳಿದ್ರೆ ನಮ್ಮ ಮಾತು ನೀವು ಕೇಳಲ್ಲ. ಮೋಸ ಮಾಡೋರ ಮಾತುಗಳನ್ನು ಕೇಳಿಕೊಂಡು, ಅವರ ಮಾತನ್ನು ಕೇಳಿಕೊಂಡು ಅವರನ್ನು ನೀವು ಹಿಂಬಾಲಿಸಿ ಅವ್ರ ಜೊತೆಗೆ ನೀವು ಕೂಡ ನರಕಕ್ಕೆ ಹೋಗುವಂಥ ಸ್ಥಿತಿಯಲ್ಲಿದ್ದೀರ.